ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ ಈ ವಾರಾಂತ್ಯದಲ್ಲಿ ಕೊನೆಯಾಗಲಿದೆ. ಎಲ್ಲರಿಗೂ ಒಂದೊಂದೇ ಸತ್ಯ ಗೊತ್ತಾಗ್ತಾ ಇದೆ. ಧಾರಾವಾಹಿ ಕೊನೆಯ ಹಂತಕ್ಕೆ ಬಂದಿದೆ. ಈಗಾಗಲೇ ಸಿಹಿ ಸಾವಿನ ಸುದ್ದಿ ಸೀತಾಗೆ ತಿಳಿದು ಮನೆಯಲ್ಲಿರುವುದು ಸುಬ್ಬಿ ಎಂಬ ಸತ್ಯ ಗೊತ್ತಾಗಿದೆ. ಉಳಿದ ಎಪಿಸೋಡ್ನಲ್ಲಿ ಭಾರ್ಗವಿಯ ಕೃತ್ಯಗಳು ಹೊರಬೀಳಬೇಕಿದೆ. ಅದರಂತೆ ಇಂದ್ರವಾಣಿ ಸಾವಿನ ರಹಸ್ಯ ಎಂದು ಎಲ್ಲರಿಗೂ ತಿಳಿಯಲಿದೆ. ಇವರ ಕೊಲೆಯನ್ನ ಭಾರ್ಗವಿಯೇ ಮಾಡಿದ್ದು ಎಂದು ಇಂದು ಮನೆಯವರಿಗೆ ಗೊತ್ತಾಗಲಿದೆ. ಇದರ ಜೊತೆಗೆ ಸಿಹಿಯ ಸಾವಿನ ರಹಸ್ಯ ಕೂಡ ಬಯಲಾಗಬಹುದು. ಶ್ರೀರಾಮ್ ದೇಸಾಯಿ ಅಮ್ಮ ಅಪ್ಪನನ್ನ ಕೊಂದ ಭಾರ್ಗವಿ ಕೊನೆಗೂ ಸಿಹಿಯನ್ನ ಕೂಡ ಕೊಂದಿದ್ಲು. ಬುಧವಾರದ ಎಪಿಸೋಡ್ನಲ್ಲಿ ದೇಸಾಯಿ ಮನೆಯಲ್ಲಿ ಏನೇನು ಸಮಸ್ಯೆಗಳು ಆಗಿವೆಯೋ ಅದಕ್ಕೆಲ್ಲ ಭಾರ್ಗವಿಯೇ ಕಾರಣ ಎಂಬುದು ಗೊತ್ತಾಗಲಿದೆ. ಈ ಸತ್ಯವು ಮೊದಲಿಗೆ ಸೀತಾಗೆ ಗೊತ್ತಾಗುತ್ತೆ. ಆಗ ಭಾರ್ಗವಿ ಸೀತಾಳನ್ನ ಕಿಡ್ನಾಪ್ ಮಾಡ್ತಾಳೆ. ಈ ಮೂಲಕ ಭಾರ್ಗವಿ ಆಟಕ್ಕೆ ಬ್ರೇಕ್ ಬೀಳುವ ಸಮಯ ಬರುತ್ತೆ. ಇಂದ್ರವಾಣಿ ಸಾವಿನ ರಹಸ್ಯ ಡ್ರೈವರ್ ಮೂಲಕ ಮನೆಯವರಿಗೆ ಗೊತ್ತಾಗುತ್ತೆ. ಇಂದ್ರವಾಣಿಯ ವಾರ್ಷಿಕ ಕಾರ್ಯ ದಿನ ಡ್ರೈವರ್ ಮನೆಗೆ ಬಂದಿದ್ದಾನೆ. ಆತನನ್ನ ಕಂಡು ಮನೆಯವರೆಲ್ಲ ಖುಷಿ ಆಗ್ತಾರೆ. ರಾಮ್ ಅವರನ್ನ ತಂಬಿಕೊಂಡು ಎಷ್ಟು ವರ್ಷವಾಯ್ತು ನಿಮ್ಮನ್ನ ನೋಡಿ, ಮನೆಗೆ ಬರೋದನ್ನೇ ಮರೆತು ಬಿಟ್ಟಿದ್ದೀರಿ ಎಂದು ಹೇಳ್ತಾನೆ. ಆತ ಭಾರ್ಗವಿಗೆ ಟೆನ್ಷನ್ ಶುರುವಾಗುತ್ತೆ. ಡ್ರೈವರ್ ಚಿಕ್ಕ ಯಜಮಾನ್ರು ಎಲ್ಲಿದ್ದಾರೆ ಎಂದು ಕೇಳ್ತಾನೆ. ಆತ ಮುದ್ದಿನ ತಮ್ಮ ಅಲ್ಲ, ಪಾಪಿ ಅಣ್ಣನನ್ನೇ ಕೊಂದ ಕೊಲೆಗಡುಕ ಇಂದ್ರನ ವಾಣಿನ ಕೊಂದು ಬಿಟ್ಟ ಎಂದು ತಾತ ಹೇಳ್ತಾರೆ. ಇದನ್ನ ಕೇಳಿ ಡ್ರೈವರ್ಗೆ ಶಾಕ್ ಆಗುತ್ತೆ. ಏನು ಯಜಮಾನ್ರನ್ನ ಇವರು ಕೊಲೆ ಮಾಡಿದ್ದಾರಾ? ಇಲ್ಲ, ಇವರು ಆ ಕೊಲೆ ಮಾಡಿಲ್ಲ ಎಂದು ಹೇಳಿದ್ದಾರೆ. ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಇಲ್ಲೇ ಭಾರ್ಗವಿಯ ಅರ್ಧ ಸತ್ಯ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಅಂತಿಮ ಹಂತದಲ್ಲಿ ಸೀತಾರಾಮ ಧಾರಾವಾಹಿಯಲ್ಲಿ ಒಂದೊಂದೇ ಸತ್ಯ ಬಯಲಾಗುತ್ತಿರುವ ಎಪಿಸೋಡ್ ಸಾಕಷ್ಟು ರೋಚಕತೆ ಸೃಷ್ಟಿಸಿದೆ. ಇನ್ನು ಈಗಾಗಲೇ ಸೀತಾರಾಮ ಧಾರಾವಾಹಿಯ ಕೊನೆಯ ದಿನದ ಶೂಟ್ ಪೂರ್ಣಗೊಂಡಿದೆ. ಮರಾಠಿ ಧಾರಾವಾಹಿ ಮುಜಿ ತುಜಿ ರೇಷಿ ಮಗಾಡ ಧಾರಾವಾಹಿಯ ರೀಮೇಕ್ ಆಗಿ ಸೀತಾರಾಮ ಧಾರಾವಾಹಿ ಮೂಡಿಬಂತು. 2023ರ ಜುಲೈ 17ರಂದು ಈ ಧಾರಾವಾಹಿ ಪ್ರಸಾರ ಆರಂಭಿಸಿತು. ಸುಮಾರು 2 ವರ್ಷಗಳ ಕಾಲ ಪ್ರಸಾರ ಕಂಡ ಈ ಧಾರಾವಾಹಿ ಈಗ ಕೊನೆ ಹಂತಕ್ಕೆ ಬಂದಿದೆ.